ಈ ಆಂಜನೇಯ ಸ್ವಾಮಿ ಜಾತ್ರಾ ಮಹೋತ್ಸವದ ಅಂಗವಾಗಿ ನಾಗರಹಳ್ಳಿಯ ನಾಯಕ ಮತ್ತು ಪೂಜಾರ್ ಬಂಧುಗಳಿಂದ ಹಳ್ಳಿ ಬಂಡಿ ಉತ್ಸವ ಕಾರ್ಯಕ್ರಮ. ನಾಗರಹಳ್ಳಿ ಗ್ರಾಮದ ನಾಯಕ್ ಮತ್ತು ಪೂಜಾರ್ ಬಂಧುಗಳು ನಾಗರಹಳ್ಳಿ ಗ್ರಾಮದಿಂದ ಶ್ರೀ ಕ್ಷೇತ್ರ ಮೊದಲಗಟ್ಟಿಯವರೆಗೂ ಹಳಿಬಂಡಿ ಉತ್ಸವವನ್ನ ಶನಿವಾರ ದಿನ ಹಮ್ಮಿಕೊಂಡಿದ್ದಾರೆ. ಇದರ ಅಂಗವಾಗಿ ಶುಕ್ರವಾರದಂದು ನಾಗರಹಳ್ಳಿಯ ಗ್ರಾಮ ದೇವತೆಗಳಿಗೆ ಉಡಿ ತುಂಬುವ ಕಾರ್ಯಕ್ರಮ, ನಂತರ ಶನಿವಾರ ಬೆಳಗ್ಗೆ 10 ಗಂಟೆಗೆ ನಾಗರಹಳ್ಳಿ ಗ್ರಾಮದಿಂದ ಡೊಳ್ಳು ಮೇಳ, ಸನಾದಿ ವಿವಿಧ ಮೇಳಗಳೊಂದಿಗೆ ಭವ್ಯ ಮೆರವಣಿಗೆಯ ಮೂಲಕ ಮೊದಲಗಟ್ಟಿಯವರೆಗೂ ಸಾಗುವುದು. ಸಾಯಂಕಾಲ 7 ಗಂಟೆಗೆ ಶ್ರೀ ಮೊದಲಗಟ್ಟೇಶನ ಕಾರ್ತಿಕೋತ್ಸವದಲ್ಲಿ ಭಾಗಿಯಾಗುವವರು. ಭಾನುವಾರದಂದು 11 ಗಂಟೆಗೆ ಸ್ವಾಮಿಗೆ ಕುಟುಂಬದವರಿಂದ ದೃಢ ನಮಸ್ಕಾರ ಕಾರ್ಯಕ್ರಮ, ನಂತರ ಮಧ್ಯಾಹ್ನ 2 ಗಂಟೆಗೆ ಪ್ರತಿ ವರ್ಷದಂತೆ ದಾಸೋಹ ಕಾರ್ಯಕ್ರಮ ನೆರವೇರಿಸಲಿದ್ದು, ಸಾಯಂಕಾಲ 4 ಗಂಟೆಗೆ ಆಂಜನೇಯ ಸ್ವಾಮಿಯ ಕಳೆದ ವರ್ಷದ ಪಟ ಹರಾಜಿನ ಮೆರವಣಿಗೆಯ ಮೂಲಕ ರಥೋತ್ಸವಕ್ಕೆ ಸಾಗಿ ರಥೋತ್ಸವದಲ್ಲಿ ಪಾಲ್ಗೊಳ್ಳುವವರು ಸಾವಿರಾರು ಭಕ್ತರ ಮಧ್ಯೆ ಭಕ್ತಿ ಭಾವದಿಂದ ರಥೋತ್ಸವ ಕಣ್ತುಂಬಿಕೊಂಡು ಆಂಜನೇಯ ಸ್ವಾಮಿಯ ಶಕ್ತಿ ಭಕ್ತಿಗೆ ಭಾವಸ್ಪರ್ಶ. ಸೋಮವಾರದಂದು ಸಂಭ್ರಮ ಸಡಗರದಿಂದ ಜಾತ್ರೆಯಲ್ಲಿ ಪಾಲ್ಗೊಂಡು ಬಳೆ ಪಳಾರ ಜಾತ್ರೆಯ ಸೊಗಡು ಸವಿದು. ಇದಕ್ಕೆಲ್ಲ ಮೂಲ ಕಾರಣ ಆಂಜನೇಯ ಸ್ವಾಮಿಯ ಅಭಯ ಹಸ್ತ ಸದಾ ಟೊಂಕ ಕಟ್ಟಿ ನಿಂತ ವೀರಾಂಜನೇಯ ನಾಗರಹಳ್ಳಿ ಗ್ರಾಮದ ನಾಯಕ್ ಮತ್ತು ಪೂಜಾರ್ ಕುಟುಂಬಗಳ ಭಕ್ತಿ ಸಂಗಮಕ್ಕೆ ವೀರಾಂಜನೇಯನ ಅಭಯ ನೀಡುತ್ತಿದ್ದಾನೆ. ತುಂಗಭದ್ರಾ ನದಿ ತಟ್ಟದಲ್ಲಿ ಮೇಲೆ ನಿಂತ ವೀರಾಂಜನೇಯ ಎಂದ್ರೆ ಈ ಕುಟುಂಬದವರಿಗೆ ಸದಾ ಬೆಂಗಾವಲಾಗಿ ಚಿರಂಜೀವಿಯಾಗಿ ವರ್ಷದಿಂದ ವರ್ಷಕ್ಕೆ ಹರ್ಷ ನೀಡುತ್ತಾ ಭಕ್ತಿ ಭಾವಕ್ಕೆ ಸ್ಪರ್ಶ ನೀಡುತ್ತಿದ್ದಾನೆ. ನಾಗರಹಳ್ಳಿ ನಾಯಕ್ ಪೂಜಾರ್ ಬಂಧುಗಳು ಅಪಾರ ತಮ್ಮ ಎಲ್ಲಾ ಬಂಧುಗಳೊಂದಿಗೆ ತಮ್ಮೆಲ್ಲರಿಗೂ ತುಂಬ ಹೃದಯದ ಸ್ವಾಗತ.